ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ ಗಾಯ್ಸ್. ಇವತ್ತು ನಾನು ಅಜ್ಜಿ ಮನೆಗೆ ಹೊರಟಿದ್ದೀನಿ, ಯಾಕಂದರೆ ಮನೇಲಿ ಕೂತು ಕೂತು ಬೋರ್ ಆಯಿತು. ನೋಡಿ, ಬಿಸಿಲಿಲ್ಲ, ಏನಿಲ್ಲ, ಬರೀ ಮೋಡ ಇದೆ. ಅದಕ್ಕೆ ಒಬ್ಬನೇ ಇದ್ದೆ, ಸೀದಾ ಹೊರಟೆ. ಅಲ್ಲಿ ಹೋಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಅಲ್ಲೊಂದು ಪ್ಲೇಸ್ ಇದೆ ಕೋರೆ ಅಂತ. ಅಲ್ಲಿ ಮೀನೆಲ್ಲ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಅಜ್ಜಿ ಮನೆಗೆ ಹೋಗ್ತಿರೋದಲ್ಲ, ಅಲ್ಲಿ ಹೋಗೋಣ ಅಂತಲೇ ಹೋಗ್ತಿರೋದು. ಆದರೆ ಅಜ್ಜಿ ಜೊತೆ ಹೋಗೋಣ ಅಂತ, ಅಜ್ಜಿನ ಕರ್ಕೊಂಡು ಹೋಗೋಣ ಅಂತ. ಬನ್ನಿ ಗೈಸ್, ಹೋಗೋಣ. ಗೈಸ್, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಇದು ನೋಡಿ, ರೋಡು ತುಂಬ ಅಗಲಾಗಿದೆ. ಇದಿಷ್ಟು ಅಗಲ ಇರಲಿಲ್ಲ, ಸಣ್ಣಕ್ಕಿತ್ತು. ನೋಡಿ, ಈ ಕಾಫಿ ಗಿಡ ಇದೆಯಲ್ವ, ಕಾಣಿಸ್ತಾ ಇದೆಯಲ್ವ, ಅಷ್ಟೇ ಇತ್ತು. ಅದೊಂದು 2 ಅಡಿ ಅಗಲ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಖುಷಿ ಆಗ್ತಿದೆ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಮೋರಿ ಹಾಕಿದ್ದಾರೆ. ಅಂದರೆ ನೀರೆಲ್ಲ ಇಲ್ಲಿ ರೋಡ್ ಮೇಲೆ ಹೋಗ್ತಿತ್ತು. ಕಾಂಕ್ರೀಟ್ ಎಷ್ಟು ಹಾಕಿದರೂ ಉಳಿತಿರ್ಲಿಲ್ಲ. ಗೈಸ್, ಈಗ ಮನೆ ಹತ್ರ ಬಂದೆ. ಕೋಳಿ ನೋಡಿ, ಹಾಂ ಬಾ. ಪಾಯಣ ಕತ್ತಿದೆ. ಗೈಸ್, ಈಗ ಹೊರಟ್ವಿ ಕೋರೆಗೆ. ಗೈಸ್, ಇಲ್ಲಿ ನೋಡಿ, ಫುಲ್ ಕಾಡಲ್ಲ, ಕಾಡು ಕಟ್ಟೋಗಿದೆ. ನೋಡಿ ಹೇಗಿದೆ ಸುತ್ತ. ಇದರಲ್ಲಿ ಪ್ರಾಣಿ ಎಲ್ಲ ಇದೆ. ಪ್ರಾಣಿ ಅಂದರೆ ದೊಡ್ಡ ಪ್ರಾಣಿ ಎಲ್ಲ ಇಲ್ಲ, ಮೊಲ, ಹಕ್ಕಿ, ಆ ಥರದ್ದೆಲ್ಲ ಇದೆ. ಮತ್ತು ಈ ಕೋರೆಯಲ್ಲಿ ಹಾವಿದೆ ಅಂತ ಹೇಳಿದರೆ, ಹೆಬ್ಬಾವು. ಅದು ನಿಜನ ಸುಳ್ಳ ಗೊತ್ತಿಲ್ಲ. ಯಾರು ಮೀನು ಹಿಡಿಯೋಕ್ಕೆ ಬರಬಾರ್ದು ಅಂತ ಹೇಳಿದಿರ್ಬೋದು ಮೋಸ್ಟ್. ಅಲ್ಲ, ನಿಜ ನೋಡಿದಾರ ಇಲ್ಲ ಗೊತ್ತಿಲ್ಲ. ನೋಡಿ ಗೈಸ್, ಫುಲ್ಲು ಕಾಡು. ಇದು ತೋಟ, ಈ ಕಡೆ ಇದೆಲ್ಲ ಕಾಡು. ನೀರಿದ್ದ. ಇದು ನೋಡಿ ಪೈಪ್, ಇಲ್ಲಿ ಮೇಲೆ ನೋಡಿ ಪೈಪ್ ಹಾಕಿದ್ದಾರೆ. ಇದು ಮಳೆಗಾಲದಲ್ಲಿ ಫುಲ್ ಆಗುತ್ತೆ, ಇದು ಕೆರೆ, ಇಲ್ಲಿ ನೀರು ಹೋಗುತ್ತೆ. ನೋಡಿ ಹೇಗಿದೆ ಕೋರೆ. ನೀರು ಎಷ್ಟಿದೆ ಅಂತ ಗೊತ್ತಿಲ್ಲ. ವೈಟ್ ಜಪ್ಪರಿ ತೂಕ ಪೋಯಿ ಐಟಮ್ ನೆಟ್ ಬರ್ಪೆ ನೆಟ್ ಹೋದಿಕ್ಕಿಲ್ಲ ಬರ್ಪೆ. ಫುಲ್ಲು ಕಾಡು ಗೈಸ್. ನೀರು ಗಮ್ಮತ್ತುಂಟು. ನೆಟ್ಟು ನೀರು ನೋಡಿ ಫುಲ್ಲಿದೆ. ಇಷ್ಟು ನೀರು ಇರಲಿಲ್ಲ, ಇವಾಗ ಮಳೆ ಇಲ್ಲ ಏನಿಲ್ಲ, ಆದರೂ ನೀರಿದೆ ತುಂಬ. ಇಲ್ಲಿ ನೋಡಿ ತಾವರೆ ಇದೆ, ಆದರೆ ಹೂವಿಲ್ಲ. ಇಲ್ಲಿ ಸುಮಾರು ಮೀನಿದೆ ಗೈಸ್. ಸಂಜೆ ಟೈಮಲ್ಲಿ ಬಂದರೆ ಹಿಡಿಬೋದು ಮೀನು. ಈ ಕೋರೆ ಫಸ್ಟಿಗೆ ನಡೆಸ್ತಾ ಇದ್ದರು, ಇಲ್ಲಿ ಕಲ್ಲೆಲ್ಲ ತಗೊಂಡು ಹೋಗ್ತಿದ್ರು. ಆದರೆ ಅದು ಕೋರೆ ನಿಲ್ಲಿಸಿದ್ದಾರೆ ಇವಾಗ, ಏನಕ್ಕಂತ ಗೊತ್ತಿಲ್ಲ. ಅಂದರೆ ಇಲ್ಲಿ ಮನೆಯೆಲ್ಲ ಸುಮಾರು ಮನೆ ಇದೆ, ಅಲ್ಲಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನಿಲ್ಲಿಸಿರೋದಿರ್ಬೋದು. ಆವಾಗ ನಮ್ಮ ಅಜ್ಜಿ ಮನೆಗೆ ಒಂದು ಕಲ್ಲು ಹಾರಿ ಅದು ಅಂಗಳಕ್ಕೆ ಬಿದ್ದು, ಅಂಗಳದಲ್ಲಿ ಒಂದು ದೊಡ್ಡ ಗುಂಡಿನಾಗಿತ್ತು. ಅದ್ರ ಮೇಲೆ ಸುಮಾರು ವರ್ಷ ನಡೆದಿದೆ ಕೋರೆ. ಅದಾದಮೇಲೆ ನಿಲ್ಲಿಸಿರೋದು. ಇದು ನೋಡಿ, ಈ ಕಡೆ ಫುಲ್ ಕಾಡು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಮೀನು ಹಿಡ್ತಿದ್ದೀವಿ ನಾವು. ಇವಾಗ ಇನ್ನೂ ಸುಮಾರು ಇರ್ಬೋದು, ಯಾರು ಬಂದಿಲ್ಲ ಈ ಕಡೆ ಅನಿಸುತ್ತೆ. ಇಲ್ಲಿ ಹಿಡಿಬೋದು.
ಅಲ್ಲಿ ತನಕ ಎಲ್ಲ ಹೋಗ್ತಿದ್ವಿ, ಅಲ್ಲಿ ಇಳಿದು ಅಲ್ಲಿ ಹೋಗ್ಬೋದು ನಡ್ಕೊಂಡು. ಆದರೆ ಇವಾಗ ನೀರಿದೆಯಲ್ಲ ಹೋಗೋಕ್ಕಾಗಲ್ಲ. ಮಧ್ಯ ಬೇಸಿಗೆಯಲ್ಲೆಲ್ಲ ಬಂದರೆ ನಡ್ಕೊಂಡು ಹೋಗ್ಬೋದು ಅಲ್ಲಿ ಮಧ್ಯದಲ್ಲಿ. ಒಂದೊಂದು ಜೇತು ವರ್ಷ ನಡ್ತೀನಿ ನಾನು ಹೋರೆ. ಒಂದು 40-45 ವರ್ಷ ಆಗಿದೆ ಅಂತೆ ಗೈಸ್. ಅದಾದಮೇಲೆ ನಿಲ್ಲಿಸಿದ್ರು. ಒಂದು ಉಂಟೈನದ ಈಗ ಇಲ್ಲುಪುರ ಉಂಟೊಂದು. ಅದೇ ಮನೆ ಇದೆ ಅಂತ ನಿಲ್ಲಿಸಿರೋದು ಈ ಕೋರನ್ನು. ಡೈನಮೆಂಟಲ್ಲಿ ಇಡ್ತಾರಲ್ಲ, ಅದು ಕಲ್ಲು ಬ್ಲಾಸ್ಟ್ ಮಾಡೋಕ್ಕೆ, ಅದರಿಂದ ಎಫೆಕ್ಟ್ ಆಗುತ್ತೆ ಮನೆಗೆ ಅಂತ. ಇದು ಈ ಥರ ಇರಲಿಲ್ಲ ಗೈಸ್, ಅಲ್ಲಿ ಅಡ್ಡ ಕಟ್ಟಿರೋದು, ಅದು JCB ತಂದು ಮಣ್ಣೆಲ್ಲ ಹಾಕಿ ಕಟ್ಟಿರೋದು ನೀರು ನಿಲ್ಲಿ ಅಂತ. ಇಲ್ಲಿ ತನಕ ಇಲ್ಲೆಲ್ಲ ಗಾಡಿ ಬರ್ತಿತ್ತು ಅವಾಗ. ಇಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ ಅತೇನಾ, ಸುಮಾರು ಜನ ತೀರೋಗಿದ್ದಾರೆ ಇದರಲ್ಲಿ. ಇದೆಲ್ಲ ಕಾಡು, ಆ ಕಡೆ ಮೇಲೆ ತೋಟ ಇದೆ, ಇದೆಲ್ಲ ಕಾಡು ಬೆಳೆದಿದೆ ಇವಾಗ. ಉಂಟದು ಏತು ವರ್ಷ ಅಣ್ಣ, 0 ವರ್ಷ ಉಂಟ. ಇದು ನಿಲ್ಲಿಸಿ ಒಂದು 8 ವರ್ಷ ಆಯ್ತು ಅಷ್ಟೇ ಗೈಸ್. ಅವು ಇಲ್ಲದ ಮಿತ್ತು ನಮ್ಮನ ಕಲ್ಬುರ್ಗಿತ್ತು ಮತ್ತೆ ಇಡ್ಬೇಕು. ಸುಮಾರು ವರ್ಷ ನಾಡುತ್ತೆ ನಾನು ನೋಡಿ ಗೈಸ್. ಇವಾಗ ಒಂದು ಮೀನು ಕಾಣಿಸ್ತಿಲ್ಲ. ಮೀನಿದೆ ಅದರಲ್ಲಿ, ತುಂಬ ಮೀನಿದೆ ಮಾತ್ರ. ಸಂಜೆ ಬಂದರೆ ಹಿಡಿಬೋದು. ಇದು ನೀರು ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕು, ಅವಾಗಾದರೆ ಸಿಗುತ್ತೆ ಬೇಗ. ಸುಮಾರು ಒಂದು 5 kg ಅಷ್ಟು ದೊಡ್ಡ ಇರೋ ಮೀನಿದೆ ಇದರಲ್ಲಿ. ಇದು ಈ ಥರ ನೀರು ನಿಂತ ಮೇಲೆ ಮೀನು ತಂದು ಬಿಟ್ಟಿರೋದು, ಅದೇ ದೊಡ್ಡಾಗಿ ಸುಮಾರಾಗಿದ್ದಾವೆ ಇವಾಗ. ಗೈಸ್ ಇವಾಗ ನೀರಿಗೆ ಮರಳೆ ಶಾಣ, ನೋಡೋಣ ಮೀನು ಬರುತ್ತೆ ಅಂತ. ಮರಳೇ ಇಲ್ಲ ಇಲ್ಲಿ. ನಿಜ್ಜಿ ನೋಡಿ ಅಲ್ಲಿಗೆ ಸಿಗ್ತೀನಿ. ಒಂದು ಮೀನು ಮೇಲೆ ಬರ್ತಿಲ್ಲ ಗೈಸ್. ಒಂಜಿಲ್ಲ ಬರೋನಿಜ್ಜಿ. ಇಲ್ಲಿ ನೋಡಿ ಇದೆಲ್ಲ ಫುಲ್ ಇದು ಬೆಳ್ಕೊಂಡಿದೆ. ಪಾರ್ಟಿ ಎಲ್ಲ ಮಾಡ್ತಾರೆ ಗೈಸ್. ನೋಡಿ ಇಲ್ಲಿ ಬಿಯರ್ ಬಾಟಲು, ವಾಟರ್ ಬಾಟ್ಲ್ ಎಲ್ಲ ಬಿದ್ದಿದೆ ಇಲ್ಲಿ. ಅಲ್ಲಿ ಕಲ್ಲೆಲ್ಲ ಇದೆ ನೋಡಿ, ಅದ್ರ ಮೇಲೆಲ್ಲ ನಿಂತ್ಕೊಂಡು ಮೀನು ಹಿಡಿಬೋದು. ಹಿಡ್ದಿದ್ದೀವಿ ನಾವು. ನೀರು ಕಮ್ಮಿ ಇರಬೇಕು. ಇದು ನೀರು ಇನ್ನೂ ಹೈಟ್ ಬರುತ್ತೆ. ಅಲ್ಲಿ ಕೆಳಗೆ ನಾನು ಅವಾಗ ತೋರಿಸಿದ್ನಲ್ಲ, ಅಲ್ಲಿ ಬಂದಾಗ ನೋಡಿ ನೀರು ಹೆಂಗಾಗುತ್ತೆ ಗೈಸ್. ಇವಾಗ ಅಲ್ಲಿ ಮೇಲೆ ಹೋಗಿ ಬರೋಣ ಅಂತ ನೋಡಿ. ಅಲ್ಲಿ ಹಂಗೆ ಆ ಕಡೆ ಹೋಗಿ, ಅಲ್ಲಿ ರೋಡ್ ಇದೆ, ಹಂಗೆ ಬರ್ತೀವಿ. ಆ ರೋಡಲ್ಲಿ ಬಂದು ಅಲ್ಲಿ ಕೆಳಗೆ ಬರಬೇಕು. ನೋಡೋಣ ಇಲ್ಲೇ ಬರ್ತೀವ ಅಲ್ಲಿ ಬರ್ತೀವ ಅಂತ. ಬನ್ನಿ ಗೈಸ್ ಹೋಗೋಣ. ಇದು ನೋಡಿ ಹೆಂಗೆ ಕಾಣಿಸ್ತಿದೆ. ಬನ್ನಿ ಮೇಲೆ ಹೋಗೋಣ. ನೋಡಿ ಗಂಧದ ಮರ ಇದೆ. ಮರ ಅಲ್ಲ ಇದು ಗಿಡ ಇದೆ ಗೈಸ್. ಬನ್ನಿ ನಾವು ಮೇಲೆ ಹೋಗೋಣ ಗೈಸ್. ನೋಡಿ ಇಲ್ಲಿ ಮೇಲೆ ಬಂದ್ವಿ ನೋಡಿ, ಇಲ್ಲಿದೆ ಗುಂಡಿ. ಇಲ್ಲಿ ನೋಡಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಇಲ್ಲೂ ಇದೆ ಮೀನು. ಇಲ್ಲಿ ತನಕ ಎಲ್ಲ ಅವಾಗ ಬರ್ತಿದ್ವಿ ನಾವು. ಆ ಕಡೆಯಿಂದ ಬಂದು ಅಲ್ಲಿ ನಿಲ್ಬೋದು, ಅಲ್ಲಿ ಆ ಜಾಗದಲ್ಲೆಲ್ಲ ನಿಲ್ತಿದ್ವಿ ನಾವು. ಅಂದರೆ ಇವಾಗ ನೀರಿದೆಯಲ್ವ, ಇವಾಗ ಆಗಲ್ಲ. ಕಾಡು ಬೆಳೆದೋಗಿದೆ ಗೈಸ್. ನುಕ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ಹೋಗ್ತಿದ್ದಾರೆ ಗೈಸ್. ಇಲ್ಲಿ ನೋಡಿ ಇಲ್ಲೆಲ್ಲ ಅವಾಗ ತಗೊಂಡು ಹೋಗ್ತಿದ್ರು ಇಲ್ಲಿಂದ ಕಲ್ಲೆಲ್ಲ. ಇಲ್ಲಿ ಸುಮಾರು ತೆಗ್ದಿದ್ದಾರೆ ನೋಡಿ. ಕಲ್ಲನ್ನ ಬ್ಲಾಸ್ಟ್ ಮಾಡೋಕ್ಕೆ ಮತ್ತೆ ಡೈನಮೆಂಟ್ ಹಾಕ್ತಾರಲ್ಲ, ಅದಕ್ಕೆ ತೂತ ಮಾಡಿರೋದು ನೋಡಿ. ಅದು ತೂತಗಳ ಹಂಗೆ ಕಾಣಿಸುತ್ತೆ ಕೆಳಗೆ. ಇದರಲ್ಲೂ ಕಾಣಿಸುತ್ತೆ ನೋಡಿ, ಅದೇನೋ ಕಲ್ಲಿದೆ ಅದರಲ್ಲಿ ಮಧ್ಯ ಸಿಗಾಕೊಂಡಿದೆ. ಇದರಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಕೆಳಗಡೆ. ಬನ್ನಿ ಮೇಲೆ ಹೋಗೋಣ ಗೈಸ್. ನಿಮಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ.
ಹೇಗಿದೆ ವ್ಯೂ ಅಂತ ಕಮೆಂಟ್ ಮಾಡಿ. ಬನ್ನಿ ಇನ್ನು ಮುಂದೆ ಹೋಗೋಣ. ಫುಲ್ಲು ಕಾಡು ಬೆಳೆದಿದೆ ಮಾತ್ರ ನೋಡಿ. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ನೋಡಿ, ನಾವು ಅಲ್ಲಿದ್ವಿ ಗಾಯ್ಸ್, ನೋಡಿ ಅಲ್ಲಿದ್ವಿ, ಅಲ್ಲಿ ನಿಂತ್ಕೊಂಡಿದ್ವಿ. ಈಗ ಇಲ್ಲಿ ಬಂದಿದ್ವಿ, ಸುಮಾರು ದೂರ ಬಂದಿದ್ವಿ, ಆ ಕಡೆಯಿಂದ ಹಂಗೆ ಸುತ್ತಕೊಂಡು ಅಲ್ಲಿ ಮೇಲೆ ಹೋಗೋಣ ಬನ್ನಿ ಗಾಯ್ಸ್. ಇಲ್ಲೊಂದು ಕೋರೆ ಅದು, ಇಲ್ಲಿ ನೋಡಿ ಇದು ರೋಡ್. ಇಲ್ಲೂ ಅವಾಗ ಗಾಡಿ ಎಲ್ಲ ಬರ್ತಿತ್ತು, ಟ್ರ್ಯಾಕ್ಟ್ರ್ ಎಲ್ಲ. ಇಲ್ಲೊಂದು ನೋಡಿ, ಇಲ್ಲೂ ಗುಂಡಿ ಇದೆ, ಇಲ್ಲೂ ಇರ್ಬೋದು ಮೀನು. ಇಲ್ಲಿ ಗೊತ್ತಿಲ್ಲ ನಮಗೆ ಮೀನಿದೆ ಅಲ್ವ ಅಂತ. ಅಲ್ಲಂತೂ ಪಕ್ಕ ನಾವು ಹಿಡ್ದಿದ್ದೀವಿ ಸುಮಾರು ಸತಿ, ಇವಾಗಲೂ ಸುಮಾರು ಮೀನಾಗಿರ್ಬೋದು. ಇಲ್ಲಿ ನೋಡಿ ನೀರು ಫುಲ್ಲು ಬ್ಲ್ಯಾಕ್ ಇದೆ. ಇದು ನೋಡಿ ಫುಲ್ಲು ಕಲ್ಲು, ಸುತ್ತಮುತ್ತನೂ ಕಲ್ಲು. ಇಲ್ಲಿ ನೀವೆಲ್ಲ ಹೋದರೂ ಕಲ್ಲೇ ನೋಡಿ. ಅಲ್ಲಿ ಎಲೆ ಎಲ್ಲ ಬಿದ್ದಿದೆ ಗಾಯ್ಸ್. ಇಲ್ಲಿಂದ ವಾಪಸ್ ಹೋಗೋಣ, ಸುಮ್ಮನೆ ಅಲ್ಲೇನಿಲ್ಲ ಕೆಳಗೆ ಹೋದರೆ. ಗಾಯ್ಸ್ ಫೋಟೋಗ್ರಫಿಗೆಲ್ಲ ಒಳ್ಳೆ ಜಾಗ ಇದು, ಆದರೆ ಇದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ನಾವು ಹಿಂಗೆ ಸುಮ್ಮನೆ ಮೇಲೆ ಬಂದ್ವಿ ನೋಡಿ ಹೆಂಗೆ ಕಾಣಿಸುತ್ತೆ. ನನಗೂ ಗೊತ್ತಿರಲಿಲ್ಲ ಇದು ಹಿಂಗೆ ಕಾಣಿಸುತ್ತೆ ಅಂತ, ನಂಗೆ ಇವಾಗಲೇ ಗೊತ್ತಾಗಿತ್ತು. ನಾವೆಲ್ಲೆಲ್ಲೋ ಹೋಗ್ತೀವಿ, ಗುಡ್ಡ ಬೆಟ್ಟ ಎಲ್ಲ ಹುಡ್ಕೊಂಡು. ನೋಡಿ ನಮ್ಮ ಮನೆ ಹತ್ರನೇ ಇರುತ್ತೆ ಈ ಥರ. ಇದೊಂದು ಕಲ್ಲು ನೋಡಿ ಹೆಂಗಿದೆ ನೈಸಾಗಿ, ಒಳ್ಳೆ. ಬನ್ನಿ ಹೋಗೋಣ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಮಾತ್ರ ಕಲ್ಲು. ಇವಾಗ ಬಿಸಿಲು ಬರ್ತಿದೆ ಸ್ವಲ್ಪ. ನೋಡಿ ಆ ಕಡೆ ಕೆಳಗಡೆ ತೋಟ. ಗಾಯ್ಸ್ ಅಲ್ಲಿಂದ ಬಂದು ಕೆಳಗೆ ನೋಡಿ ಗಾಯ್ಸ್, ಇಷ್ಟೇ. ನಾನು ಕೋರೆ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸೇ ಬಿಟ್ಟೆ ಗಾಯ್ಸ್. ಇಷ್ಟೇ ನೋಡಿ, ಅಲ್ಲಿದ್ವಿ, ಇಲ್ಲಿ ಬಂದ್ವಿ ಈಗ, ಆವಾಗಲಿದ್ದ ಜಾಗಕ್ಕೆ. ಇಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಯಿತಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.